ಎಲ್ಲ ಆತ್ಮೀಯ ವೀಕ್ಷಕರಿಗೆ ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಮಾಡುವ ನಮಸ್ಕಾರಗಳು. ಈ ಒಂದು ನಿಸರ್ಗ ಮನೆಯ ಸುಂದರವಾದ ವಾತಾವರಣದೊಂದಿಗೆ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ, ನಿಮ್ಮೊಂದಿಗೆ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅನೇಕರು ಇವತ್ತು IBS ತೊಂದರೆಯಿಂದ ಬಳಲ್ತಾ ಇದ್ದಾರೆ. IBS ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ IBS ಇದೆಯೋ ಇಲ್ಲವೋ ಅಂತ. ಯಾಕೆಂದರೆ ಆಮಶಂಕೆ ಅಂತ ಅಂದ್ಕೊಂಡು ಅನೇಕ ರೀತಿಯ ಟೆಸ್ಟ್ಗಳನ್ನು ಮಾಡ್ತಾರೆ, ಆ್ಯಂಟಿಬಯೋಟಿಕ್ ತೆಗೆದುಕೊಳ್ತಾರೆ, ಮತ್ತೆ ಆಮಶಂಕೆ ಥರದ್ದು ಹೆಚ್ಚಾಗತ್ತೆ, ಆಮೇಲೆ ಕೊಲೊನೋಸ್ಕೋಪಿ ಮಾಡ್ತಾರೆ. ಲಾಸ್ಟಲ್ಲಿ ನಿನಗೆ IBS ಅದು ಟೆನ್ಷನಿಂದ ಬಂದಿರೋದು, ಟ್ರೀಟ್ಮೆಂಟ್ ಏನಿಲ್ಲ, ಸುಮ್ಮನೆ ಇದು ತಗೋ ಅದು ತಗೋ ಅಂತ ಕೊಡ್ತಾ ಹೋಗ್ತಾರೆ. ಈ ಥರ ಪರಿಸ್ಥಿತಿ ಆಗುತ್ತೆ. ಹಾಗಾದರೆ ನಮ್ಮ ಭಾರತೀಯ ವೈದ್ಯಕೀಯ ಶಾಸ್ತ್ರದಲ್ಲಿ IBS ತೊಂದರೆಯನ್ನು ಸಂಪೂರ್ಣ ಗುಣ ಮಾಡುವಂಥ ಒಂದು ಟೆಕ್ನಿಕ್ಗಳಿದೆ, ಉಪಾಯಗಳಿದೆ. ಅವುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ಕೊಡ್ಲಿಕ್ಕಿದ್ದೇನೆ. ಸೊ IBS ಹೇಗೆ ಗೊತ್ತು ಮಾಡೋದು? ಪುರುಷರಲ್ಲೇ ಸಾಮಾನ್ಯವಾಗಿ ಕಂಡು ಬರುತ್ತೆ. ಇದು ನೀವೆಲ್ಲ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಪ್ಯಾಂಟು ಶರ್ಟ್ ಎಲ್ಲ ಹಾಕಿ, ಕೂದಲೆಲ್ಲ ಬಾಚಿ, ಡ್ಯೂಟಿಗೆ ಹೋಗಬೇಕು, ಕಾರ್ ಹತ್ತಬೇಕು ಅನ್ನುವಾಗ ಟಾಯ್ಲೆಟಿಗೆ ಹೋಗುವ ಅನ್ಸುತ್ತೆ. ತುಂಬ ಟೆನ್ಷನ್ ಆಗಿಬಿಟ್ಟಿದೆ, ಬಾಸ್ ಇವತ್ತು ತುಂಬ ಬೈದಿದ್ದಾರೆ ಅಂದಾಗಲೂ ಟಾಯ್ಲೆಟಿಗೆ ಹೋಗುವ ಅಂತ ಅನ್ಸುತ್ತೆ. ಇದು ಇಟ್ ಲುಕ್ಸ್ ಲೈಕ್ ಸೈಕೋಸೊಮ್ಯಾಟಿಕ್, ಟೆನ್ಷನಿಂದ ಬರೋದು ಅಂತ ಅನ್ಸುತ್ತೆ. ಆದರೆ ಇದರ ಮೂಲ ಕಾರಣವನ್ನು ನಾವು ಅಭ್ಯಾಸ ಮಾಡಿದಾಗ ಗೊತ್ತಾಯಿತು, ಇದು ಕರುಳಿನಲ್ಲಿರುವಂಥ ಒಂದು ಸಮಸ್ಯೆ. ಇದರ ಮುಖ್ಯವಾದ ಕಾರಣ ಸಿಬೋ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಚಿಕ್ಕ ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಆಗುವಂತಹ ಸೂಕ್ಷ್ಮಾಣು ಜೀವಿಗಳ ಒಂದು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟೋ ಪಟ್ಟು, 1000 ಪಟ್ಟು, 1,00,000 ಪಟ್ಟು. 100 ಇರಬೇಕಾಗಿದ್ದು ಮಿಲಿಯನ್ನಿಗೆ ಹೋಗುತ್ತೆ. ಸೊ ಆ ಒಂದು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗಿರೋದ್ರಿಂದ ಸಣ್ಣ ಕರುಳಿನಲ್ಲಿ, ದೊಡ್ಡ ಕರುಳಿನಲ್ಲಿ ಇರಬೇಕದು, ಅದು ಬೇಕು ನಮಗೆ, ಅದು ಶಿಫ್ಟ್ ಆಗಿ ಸಣ್ಣ ಕರುಳಿಗೆ ಬಂದ್ಬಿಡುತ್ತೆ. ಹೀಗಾಗಿ ಅದು ಕೆಟ್ಟ ಕೆಮಿಕಲ್ಸ್ ಅನ್ನು ರಿಲೀಸ್ ಮಾಡುತ್ತೆ. ಅದು ಮಿದುಳಿಗೆ ಟೆನ್ಷನ್ ಅನ್ನು ಉಂಟು ಮಾಡುತ್ತೆ. ಸೊ ಟೆನ್ಷನಿಂದಾಗಿ ಇದು ಹೆಚ್ಚಾಗುತ್ತೆ, ಇದರಿಂದಾಗಿ ಟೆನ್ಷನ್ ಹೆಚ್ಚಾಗುತ್ತೆ, ಒಂದಕ್ಕೊಂದು ಸಂಬಂಧ. ಸೊ IBS ಇದ್ದವ್ರು ಯಾವಾಗಲೂ ಬ್ಲೋಟಿಂಗ್, ಹೊಟ್ಟೆಯಲ್ಲೆಲ್ಲ ಗಾಳಿ ತುಂಬಿಕೊಂಡಿದೆ, ಗ್ಯಾಸ್ ತುಂಬಿಕೊಂಡಿದೆ, ಏನು ಮಾಡ್ಲಿಕ್ಕೆ ಮೂಡ್ ಬರ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಮುಖ ಎಲ್ಲ ಡಲ್ ಆಗಿರುತ್ತೆ, ಎಲ್ಲಿ ಹೋಗ್ಲಿಕ್ಕೂ ಮನಸ್ಸು ಬರಲ್ಲ, ಒಂಥರ ಬೇಜಾರಿನಲ್ಲಿ ಇರ್ತಾರೆ. ಈ ಒಂದು IBS ತೊಂದರೆ, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ತೊಂದರೆ, ಈ ಒಂದು ಆಮಶಂಕೆ ರೀತಿ ಕಾಣುವಂಥ ಆಮ ಹೋಗ್ತಾ ಇರತ್ತೆ ಒಂದು ಕಡೆಯಿಂದ. ಅಂದರೆ ಸಿಂಬಳ ಮೋಷನಲ್ಲಿ ಹೋಗ್ತಾ ಇರತ್ತೆ, ಅಂಟು ಹೋಗ್ತಾ ಇರತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಭಾಳ ಕಸಿವಿಸಿ ಆಗ್ತಾರೆ ಜನ. ಬೇರೆ ರೀತಿ ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾರೆ. ಮತ್ತೆ ಬ್ಯಾಕ್ಟೀರಿಯಾ ಎಲ್ಲ ಒಂದ್ಸಲ ಸತ್ತೋದಾಗ ಒಂದ್ಸಲ ಆರಾಮಾಗುತ್ತೆ, ಮತ್ತೆ ಬರುತ್ತೆ, ಒಂದ್ಸಲ ಹುಷಾರಾಗುತ್ತೆ, ಮತ್ತೆ ಬರುತ್ತೆ. ಇದಕ್ಕೆ ಒಂದು ಪರ್ಮನೆಂಟ್ ಪರಿಹಾರವನ್ನು ಕಂಡುಹಿಡಿಯುವಂಥ ದೃಷ್ಟಿಯಿಂದ ನಾವು ಅನೇಕ ರೀತಿಯ ಸಂಶೋಧನೆಗಳನ್ನು ಕೈಗೊಂಡು, ಅನೇಕ ಜನ IBS ಇದ್ದವ್ರನ್ನ ತೆಗೆದುಕೊಂಡು, ಅನೇಕ ರೀತಿಯ ಕಷಾಯಗಳನ್ನು ಪ್ರಯೋಗ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಾಗ ಇದಕ್ಕೆ ಪರಿಹಾರ ಸಿಕ್ಕಿದೆ. ಸಿಂಪಲ್ ಆಗಿ ಒಂದು ಮಜ್ಜಿಗೆ ಎನಿಮಾ, ಉತ್ತಮ ಬ್ಯಾಕ್ಟೀರಿಯಾ ನಮಗೆ ಬೇಕು. ಸೊ ಹುಳಿ ಮಜ್ಜಿಗೆಯನ್ನು ತೆಗೆದುಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎನಿಮಾ ಕ್ಯಾನನ್ನು ತೆಗೆದುಕೊಂಡು ಎನಿಮಾ ತೆಗೆದುಕೊಳ್ಳೋದ್ರಿಂದಾಗಿ ನಮಗೆ ತುಂಬ ಸಹಾಯ ಆಗುತ್ತೆ. ಸೊ ಈ ಒಂದು ಮನೆಮದ್ದನ್ನು, ಈ ಒಂದು ಸಿಂಪಲ್ ಟೆಕ್ನಿಕ್ಕನ್ನು ನೀವು IBS ಇದ್ದವರು ಮಾಡ್ತಾ ಬನ್ನಿ, ನಿಮಗೆ ಖಂಡಿತವಾಗಿ ಇದು ಸಹಾಯ ಮಾಡುತ್ತೆ. ಹಾಗೆಯೇ ಮಜ್ಜಿಗೆ ಹಾಗೂ ದಾಲ್ಚಿನ್ನಿ ಪುಡಿಯನ್ನು ಸೇರಿಸಿ, ಮಜ್ಜಿಗೆಗೆ ಚಕ್ಕೆ ಪುಡಿ ಅಂತ ಹೇಳ್ತಾರಲ್ಲ, ದಾಲ್ಚಿನ್ನಿ, ಅದರ ಅರ್ಧ ಚಮಚ ಪುಡಿಯನ್ನು ಹಾಕೊಂಡು ಮಜ್ಜಿಗೆಯನ್ನು ಕುಡಿಯೋದ್ರಿಂದಾಗಿ ಮಜ್ಜಿಗೆಯಲ್ಲಿರುವಂತಹ ಈ ಒಂದು ಪ್ರೋಬಯೋಟಿಕ್ಸ್, ಒಳ್ಳೆ ಬ್ಯಾಕ್ಟೀರಿಯಾ, ಇದು ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಮಜ್ಜಿಗೆಯನ್ನು ಜಾಸ್ತಿ ಉಪಯೋಗಿಸ್ಬೇಕು. ಇನ್ನು ಫರ್ಮೆಂಟೆಡ್ ರೈಸ್, ಇದು ಬಹಳ ಉಪಯುಕ್ತ. ನೀವು ರಾತ್ರಿ ಒಂದೇ ಅರ್ಧ ಕಪ್ ಅಥವಾ ಒಂದು 5 ಚಮಚ ಅನ್ನವನ್ನು ತೆಗೆದುಕೊಳ್ಳಿ, ಮೆದು ಅನ್ನವನ್ನು. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅದಕ್ಕೆ ಪ್ರೋಬಯೋಟಿಕ್ ಬರುತ್ತೆ ಪೌಡರ್, ಅದನ್ನು ಸ್ವಲ್ಪ ಹಾಕಿ ಮುಚ್ಚಿಟ್ಬಿಡಿ, ಗಾಳಿ ಓಡಾಡಬಾರ್ದು. ಬೆಳಗ್ಗೆ ಈ ಫರ್ಮೆಂಟೆಡ್ ರೈಸಿಗೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕ್ಕೊಂಡು ಸೇವಿಸಬೇಕು. ಹೀಗೆ ಮಾಡೋದ್ರಿಂದ IBS ಗಣನೀಯವಾಗಿ ಕಡಿಮೆ ಆಗುತ್ತೆ. ಭಾಳ ಖುಷಿ ವಿಷಯ IBS ಇದ್ದವರಿಗೆ ಅಲ್ವಾ? ಹಾಗೆಯೇ ಸರಳ ಮನೆಮದ್ದುಗಳನ್ನು ನಾವು ಪಾಲಿಸ್ಬಿದ್ರೆ ಖಂಡಿತವಾಗಿ ನಮಗೆ ಹೆಲ್ಪ್ ಆಗುತ್ತೆ. ಅರ್ಧ ಚಮಚ ಜೀರಿಗೆ, ಒಂದು 1/4 ಚಮಚ ಮೆಂತೆ, ಹಾಗೆ ಒಂದು 1/4 ಚಮಚ ನೆಲ್ಲಿಕಾಯಿ, ಹಾಗೆಯೇ ಸ್ವಲ್ಪ ಸೈಂಧವ ಲವಣ, ಇದಿಷ್ಟನ್ನು ಮಜ್ಜಿಗೆ ಸೇರಿಸಿ ಕುಡಿಯೋದ್ರಿಂದ ನಮಗೆ ಬಹಳ ಅನುಕೂಲ ಆಗುತ್ತೆ. ನಮಗೆ ಈ ಒಂದು IBS ಅನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಕ್ಯಾರೆಟ್ ಹಾಗೂ ಪುದೀನವನ್ನು ಬೇಯಿಸಿ ತಿನ್ನೋದ್ರಿಂದ, ಎರಡನ್ನು ಬೇಯಿಸಿ
ಕುಕ್ಕರಲ್ಲಿ ಬೇಯಿಸಿ ತಿನ್ನೋದ್ರಿಂದ ನಮಗೆ ಭಾಳ ಆರಾಮ ಅನಿಸುತ್ತೆ, IBS ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೂ ಒಂದು ಮನೆಮದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ, ಬಹಳ ಒಂದು ಪರಿಣಾಮಕಾರಿ ಮನೆಮದ್ದು. ಕೇರಳದ ಬಾಳೆಹಣ್ಣು ಅಂತ ಬರುತ್ತೆ, ನೀವು ನೋಡಿದ್ದೀರಾ, ನೇಂದ್ರ ಬಾಳೆಹಣ್ಣು ಅಂತ ಹೇಳ್ತೀವಿ. ಆ ಕೇರಳದ ಬಾಳೆಹಣ್ಣನ್ನು ಬೇಯಿಸ್ಬಿಟ್ಟು ಅದನ್ನು ತಿನ್ನೋದು ನಮಗೆ ಬಹಳ ಸಹಾಯ ಆಗುತ್ತೆ. ಆ ಒಂದು ಪ್ರಕ್ರಿಯೆ ನಾವು ಮಾಡ್ತಾ ಬಂದರೆ ಕೂಡ ನಮಗೆ ಬಹಳ ಅನುಕೂಲ ಆಗುತ್ತೆ. ಇನ್ನು ಮತ್ತೊಂದು ಮನೆಮದ್ದು ನಿಮಗೆ ಹೇಳ್ಕೊಡ್ತೇನೆ, ಎಲ್ಲ ಬರೆದಿಟ್ಕೊಳ್ಳಿ, ಇಲ್ಲ ಇನ್ನೊಂದ್ಸಲ ಈ ವಿಡಿಯೋವನ್ನು ನೋಡಿ ಮನನ ಮಾಡ್ಕೊಳ್ಳಿ, ಬೇರೆಯವರಿಗೆ ಕಳಿಸ್ಕೊಡಿ. IBS ತೊಂದರೆಗೆ ನಾವು ಗುಡ್ ಬೈ ಹೇಳೋಣ. ಬಹಳ ಒಂದು ಇಂಪಾರ್ಟೆಂಟ್ ಇಸಬ್ಗೋಲ್. ಇಸಬ್ಗೋಲನ್ನು ನೀರಲ್ಲಿ ನೆನೆಸಿಡಬೇಕು, ಅಥವಾ ಒಂದು ಸಂಜೆ 7 ಗಂಟೆ ಹೊತ್ತಿಗೆ 3 ಚಮಚ ಇಸಬ್ಗೋಲಿಗೆ 3 ಗ್ಲಾಸ್ ನೀರನ್ನು ಹಾಕಿ ಕುಡಿಯೋದ್ರಿಂದ ಮಲಬದ್ಧತೆನೂ ಕಡಿಮೆ ಆಗುತ್ತೆ, ಲೂಸ್ ಮೋಷನ್ನು ಹತೋಟಿಗೆ ಬರುತ್ತೆ. ಒಂದೊಂದ್ಸಲ ಮಲಬದ್ಧತೆ ಆಗೋದು, ಒಂದೊಂದ್ಸಲ ಲೂಸ್ ಮೋಷನ್ ಆಗೋದು, ಒಂದೊಂದ್ಸಲ ಮಲಬದ್ಧತೆ ಆಗೋದು, ಲೂಸ್ ಮೋಷನ್ ಆಗೋದು, ಹಿಂಗಾಗ್ತಾ ಇರುತ್ತೆ IBS ಇದ್ದವ್ರಿಗೆ. ಇದು ಕೂಡ ಸರಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೇನೆ ಬಡೆ ಸೊಪ್ಪು ನಿಮ್ಮೆಲ್ಲರ ಅಡುಗೆ ಮನೇಲಿ ಇರುತ್ತೆ. ಬಡೆ ಸೊಪ್ಪನ್ನು ಅರ್ಧ ಚಮಚ ತೆಗೆದುಕೊಳ್ಳೋದು, ಒಂದು ಏಲಕ್ಕಿಯನ್ನು ಜಜ್ಕೊಳ್ಳೋದು. ಸೊ ಅರ್ಧ ಚಮಚ ಬಡೆ ಸೊಪ್ಪಿನ ಸೋಂಪಿನ ಪುಡಿ, ಹಾಗೇನೆ ಒಂದು ಏಲಕ್ಕಿ, ಹಾಗೇನೆ ಇದಕ್ಕೆ ಈ ಒಂದು ಈಶ್ವರನಿಗೆ ಅರ್ಪಿಸ್ತಾರಲ್ಲ ಬಿಲ್ವಪತ್ರೆ, ಅದರ ಪೇಸ್ಟನ್ನು ಸೇರಿಸಿ ಹಾಕೋದು. ಸೊ ಈ ಒಂದು ಮಿಶ್ರಣವನ್ನು ಒಂದು ಚಮಚದಲ್ಲಿ ತೆಗೆದುಕೊಳ್ಳೋದ್ರಿಂದ ಏನೇನು ಬಡೆ ಸೊಪ್ಪು, ಏಲಕ್ಕಿ ಹಾಗೂ ಬಿಲ್ವಪತ್ರೆ ಪೇಸ್ಟ್, ಬಡೆ ಸೊಪ್ಪು ಅಥವಾ ಸೋಂಪಿನ ಕಾಳಿನ ಪುಡಿ ಅರ್ಧ ಚಮಚ, ಏಲಕ್ಕಿ 1, ಹಾಗೇನೆ ಈ ಬಿಲ್ವಪತ್ರೆ ಪೇಸ್ಟ್, ಇದನ್ನು ಸೇವಿಸೋದ್ರಿಂದ ಕೂಡ ನಮ್ಮ IBS ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಹಾಗೇನೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿರುವಂಥ ತಂಪು ಕಟಿ ಸ್ನಾನ, ಒಂದು ದೊಡ್ಡ ಟಬ್ಬನ್ನು ತೆಗೆದುಕೊಂಡು ಆ ಟಬ್ಬಲ್ಲಿ ತಣ್ಣೀರನ್ನು ತುಂಬ್ಕೋಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 5 ರಿಂದ 6 ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಬರೀ ಅಂಡರ್ವೇರನ್ನು ಧರಿಸಿ ಆ ನೀರಲ್ಲಿ ಕುತ್ಕೋಬೇಕು. ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ನೀರಲ್ಲಿ ಕುತ್ಕೊಂಡಾಗ ಕಾಲು ಒಣಗಿರಬೇಕು, ಬರೀ ಹೊಟ್ಟೆಯ ಭಾಗ ಒದ್ದೆ ಆಗಿರಬೇಕು, ಹೊಟ್ಟೆಯ ಮೇಲೆ ವೃತ್ತಾಕಾರದಲ್ಲಿ ಮಸಾಜ್ ಮಾಡ್ತಾ ಇರಬೇಕು. ಸೊ ಇದು ತಂಪು ಕಟಿ ಸ್ನಾನ. ಇದಾದಮೇಲೆ ಎದ್ದು ಬಟ್ಟೆಯಲ್ಲಿ ಒರೆಸ್ಕೊಂಡು ಸ್ನಾನ ಮಾಡಬಾರ್ದು, ಮತ್ತೆ 5 ರಿಂದ 6 ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರದಿಂದ ದೈಹಿಕ ವ್ಯಾಯಾಮ ಆಯಿತು, ಈ ಒಂದು ಹಿಪ್ ಬಾತಿಂದಾಗಿ ಹೊಟ್ಟೆ ಸರಿಯಾಗಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸರ್ವೇ ರೋಗ ಮಲಾವಶಃ ಅಂತ ಹೇಳಿದ್ದಾರೆ. ಹೊಟ್ಟೆನೇ ಎಲ್ಲ ರೋಗಗಳಿಗೆ ಮುಖ್ಯವಾದಂಥ ಕಾರಣ. ಹೊಟ್ಟೆ ಸರಿ ಮಾಡ್ಕೊಳ್ಳೋದ್ರಿಂದ ಈ ಒಂದು IBS ತೊಂದರೆಯನ್ನು ಸರಿ ಮಾಡ್ಕೊಳ್ಬೋದು. ನಾರ್ಮಲ್ ಮಣ್ಣು ಅಥವಾ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ನೆನೆಸಿ ಹೊಟ್ಟೆಗೆ ಹಚ್ಕೋಬೇಕು. ಹೊಟ್ಟೆಗೆ ಹಚ್ಕೊಂಡು 20 ನಿಮಿಷಗಳ ನಂತರ ಇದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ IBS ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೋಲ್ಡ್ ಅಬ್ಡೋಮೆನ್ ಪ್ಯಾಕ್ ಅಂದರೆ ಒಂದು 2 ಮೀಟರ್ 1 ಫೂಟ್ ಅಗಲದ 2 ಮೀಟರ್ ಉದ್ದದ ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ನೆನೆಸಿ ಸ್ವಲ್ಪ ಹಿಂಡಿ ಹೊಟ್ಟೆ ಕಟ್ಟಬೇಕು. ಅದರ ಮೇಲೆ ಒಂದು ಒಣ ಬಟ್ಟೆಯನ್ನು ಸುತ್ತಬೇಕು, ಟವೆಲ್ನ ಅಥವಾ ಉಲ್ಲನ್, ನಾವೇನು ರಗ್ಗು ಅಂತ ಹೇಳ್ತೀವಿ, ಅದನ್ನು ಒಂದು ದಾರ ಕಟ್ಟಬೇಕು. 45 ನಿಮಿಷದ ನಂತರ ತೆಗೆದುಹಾಕಬೇಕು. ಈ ಒಂದು ಸರಳ ಮನೆಮದ್ದು ಕೂಡ ನಮ್ಮ ಈ ಕೋಲ್ಡ್ ಅಬ್ಡೋಮೆನ್ ಪ್ಯಾಕ್ ಕೂಡ ಈ ಒಂದು IBS ಅನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲಿಗೆ ಇವತ್ತು IBS ತೊಂದರೆ ಇದ್ದವರಿಗೆ ಬಹಳ ಒಳ್ಳೆಯ ಸುದ್ದಿಯನ್ನು ನಾನು ಹೇಳಿದ್ದೇನೆ, ಅನೇಕ ಮನೆಮದ್ದುಗಳನ್ನು ಹೇಳಿದ್ದೇನೆ. ಆಹಾರ ಕ್ರಮದಲ್ಲಿ ಬರೀ ಸಾಫ್ಟ್ ರೈಸು ಅಥವಾ ಗಂಜಿ, ಯಾವುದೇ ಸಿರಿಧಾನ್ಯಗಳು ಇಲ್ಲಿ ಬೇಡ, ಯಾಕೆಂದರೆ ನಾರಿನಾಂಶ ಇರುತ್ತೆ, IBS ಜಾಸ್ತಿ ಮಾಡಿಬಿಡುತ್ತೆ. ನಾರಿನಾಂಶ ಜಾಸ್ತಿ ಇರೋದು ಬೇಡ. ಆದಷ್ಟು ಬೇಯಿಸಿದ ತರಕಾರಿಗಳು, ಹಾಗೆ ಅನ್ನ, ಸಾಫ್ಟ್ ಆದಂಥ ಅನ್ನ, ಮಜ್ಜಿಗೆ, ಮೊಸರು, ಈ ಥರದ ಆಹಾರವನ್ನು ಸೇವಿಸ್ತಾ 1 ತಿಂಗಳು ನೀವು ಸ್ವಲ್ಪ ಪಥ್ಯವನ್ನು ಮಾಡಿ ಕೆಲವು ಸಿಂಪಲ್ ಆದಂಥ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಖಂಡಿತವಾಗಿ ಈ ಒಂದು IBS ಅನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತನ್ಮೂಲಕ ಈ ಒಂದು ಇರಿಟೇಬಲ್ ಬವೆಲ್ ಸಿಂಡ್ರೋಮ್ಗೆ ನಾವು ಗುಡ್ ಬೈ ಹೇಳೋಣ ಅಂತ ಹೇಳ್ತಾ, ಈ ರೀತಿಯ ಯುವಕರಿಗೆ ಕಾಡ್ತಾ ಇರುವಂಥ ಹಲವಾರು ಸಮಸ್ಯೆಗಳನ್ನು, ಅದು ಹೇರ್ ಫಾಲ್ ಇರ್ಬೋದು, ಈ ಒಂದು ಮುಖದ ಒಂದು ಸೌಂದರ್ಯದ ಸಮಸ್ಯೆ ಇರ್ಬೋದು, ಈ ಒಂದು IBS ಯುವಕರನ್ನೇ ಕಾಡ್ತಾ ಇದೆ, ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಕಾಡ್ತಾ ಇದೆ. ಈ ಥರದಕ್ಕೆಲ್ಲ ಮನೆಮದ್ದುಗಳನ್ನು ನಮ್ಮ ಚಾನೆಲ್ ತಿಳಿಸ್ಕೊಡ್ತಾ ಬರ್ತಾ ಇದೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಅಲ್ಲ ಬೆಲ್ ಬಟನ್ನ ಒತ್ತಿ, ಜೊತೆಗೆ ನಿಮ್ಮ ಗೆಳೆಯರಿಗೆ, ಗೆಳತಿಯರಿಗೆ, ನಿಮ್ಮ ಕುಟುಂಬಸ್ಥರಿಗೆ ಈ ವಿಷಯವನ್ನು ಹೇಳಿ. ಈ ಒಂದು ಚಾನೆಲ್ ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ತನ್ಮೂಲಕ ಈ ಒಂದು ಭಾರತೀಯ ಚಿಕಿತ್ಸಾ ಪದ್ಧತಿಯ ಒಂದು ಪರಿಮಳವನ್ನು, ಒಂದು ಕಂಪನ್ನು ಇಡೀ ಪ್ರಪಂಚಕ್ಕೆ ಪ್ರಸರಿಸುವಂತಹ, ಎಲ್ಲೆಲ್ಲಿ ಕರ್ನಾಟಕದವರು ಹೋಗಿ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ ಅವರು ಕೂಡ ಇದನ್ನು ವಾಚ್ ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಅವರಿಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.